ದಸರಾ ಅಂದ್ರೆ ಆನೆಗಳ ಗಾಂಭೀರ್ಯವೇ ಒಂದು ವಿಶೇಷ ಆಕರ್ಷಣೆ. ಆದ್ರೆ ಇದೇ ದಸರಾ ಗಜಪಡೆಯ ಆಗಮದ ವೇಳೆ ಶ್ರೀರಾಮ ಆನೆ ಮಾತ್ರ ಏಕಾಏಕಿ ವಿಚಲಿತಗೊಂಡಿದೆ. ಅರಮನೆಯ ಮುಂಭಾಗಕ್ಕೆ ಗಜಪಡೆ ಆಗಮಿಸುತ್ತಿದ್ದ ಸಂದರ್ಭದಲ್ಲಿ ಶ್ರೀರಾಮ ಹೆಜ್ಜೆ ಮುಂದಿಡಲು ಹಿಂದೇಟು ಹಾಕಿದೆ. ಮುಂದೆ ಹೋಗುವ ಬದಲು ಹಿಂದಕ್ಕೆ ಸರಿಯಲು ಶ್ರೀರಾಮ ಮುಂದಾಗಿದೆ. ಇದರಿಂದ ಎಚ್ಚೆತ್ತ ಮಾವುತ ಕವಾಡಿ ಆನೆಯನ್ನು ನಿಯಂತ್ರಣಕ್ಕೆ ತರಲು ಹರಸಾಹಸ ಪಟ್ಟಿದ್ದಾರೆ. ಶ್ರೀರಾಮನನ್ನು ಸಮಾಧಾನ ಪಡಿಸಲು ಮತ್ತೆರಡು ಆನೆಗಳ ಸಹಾಯವನ್ನು ಪಡೆಯಲಾಯಿತು. ಆದರೂ ಶ್ರೀರಾಮ ಮಾತ್ರ ತನ್ನ ಹಠ ಬಿಡಲಿಲ್ಲ. ಮುಂದೆ ಹೋಗದೆ ಹಿಂದಕ್ಕೆ ಸರಿಯುತ್ತಾ ಮೊಂಡಾಟ ಮುಂದುವರಿಸಿದೆ. ಕೊನೆಗೆ ಪರಿಸ್ಥಿತಿ ಕೈ ಮೀರದಂತೆ ಮಾವುತ ಕವಾಡಿ ಶ್ರೀರಾಮನ ಮುಂದಿನ ಎರಡು ಕಾಲುಗಳಿಗೆ ಸರಪಳಿ ಬಿಗಿದು ಆನೆಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ಈ ವೇಳೆ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಆದರೆ ಕೊನೆಗೂ ಶ್ರೀರಾಮನನ್ನು ನಿಯಂತ್ರಣಕ್ಕೆ ತಂದು ಗಜಪಡೆಯ ಆಗಮವನ್ನು ಸುಗಮಗೊಳಿಸಲಾಯಿತು. ದಸರಾ ಗಜಪಡೆಯ ಪ್ರಮುಖ ಆನೆಯಾದ ಶ್ರೀರಾಮ ಹೀಗೆ ಏಕಾಏಕಿ ವಿಚಲಿತಗೊಂಡಿದ್ದು ಅಲ್ಲಿದ್ದವರ ಗಮನ ಸೆಳೆದಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ದಯಮಾಡಿ ಮಾಧ್ಯಮ ಮಿತ್ರರು ತಮ್ಮ ರಾಜ್ಯದ ಒಂದು ಕಡೆ ನಿಂತ್ಕೋಬೇಕು. ಸೈಡು ಮೈಕ್ ಆಫ್ ಮಾಡ್ರಿ ಒಂದು ನಿಮಿಷ. ವಿಶ್ವವಿಖ್ಯಾತ ಮೈಸೂರು ದಸರಾ 2026ರ ಗಜಪಡೆಯ ಕಾರ್ಯಕ್ರಮ ಸ್ವಾಗತ ಕಾರ್ಯಕ್ರಮ ನಡೀತಾ ಇದೆ. ಮೈಕ್ ಆಫ್ ಮಾಡ್ರಿ ಒಂದು ನಿಮಿಷ. ಮೈಕ್ ಆಫ್ ಮಾಡಿ, ಆನೆಗಳು ಬೆದರ್ತಾ ಇವೆ. ಮೈಕ್ ಸಿಕ್ತು ಅಂತ ಭಾಷಣ ಮಾಡಬಿಟ್ಟ. ಫುಲ್ ಅದೇ ಇದೆ ಒಂದು ನಿಮಿಷ, ಏನಾಗಲ್ಲ.